ಹರೇ ಶ್ರೀನಿವಾಸ. ನಾನು ನಮ್ಮ ಮನೆಯವ್ರಿಗೆ ಹೊಸ ಹೊಸ ಜಾಗ ನೋಡಿ, ಹೊಸ ಹೊಸ ಇದನ್ನು ಪ್ರೇಕ್ಷಣೀಯ ಸ್ಥಳ ನೋಡೋದು ಎಲ್ಲ ನೋಡೋದು ಭಾಳ ಹವ್ಯಾಸ ಅದ. ಅದಕ್ಕೆ ನಾವೀಗ ಪ್ರಯಾಗ್ರಾಜ್ದ ಸನೆ ಇರೋದು ಶೃಂಗವೇರಪುರ ಎಂಬ ಒಂದು ಜಾಗಕ್ಕೆ ಬಂದೀವಿ. ಅದು ಅಲ್ಲೇ ಇದು ರಾಮದೇವರು ವನವಾಸಕ್ಕೆ ಹೋಗೋ ಮುಂದೆ ನಿಷಾದ ರಾಜ ಅನ್ನೋ ಅವನು ಭೇಟಿ ಆಗ್ತಾರೆ. ಅವಾಗ ಅವ್ರಿಗೆ ರಾಮದೇವ್ರಿಗೆ ಆ ಕತೆ ಈ ರೀತಿ ಅದಲ್ಲ, ರಾಮದೇವ್ರಿಗೆ ಅದು ಗಂಗಾ ನದಿದು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾಗ್ತಿರ್ತದೆ. ಆವಾಗ ನಿಷಾದ ರಾಜನಾದ ಗುಹಕ್ಕೆ ಕೇಳ್ತಾರೆ. ಅವಾಗ ನಿಷಾದ ರಾಜ ಭಕ್ತಿ ಯುಕ್ತಿಯಿಂದ ಕೂಡಿ ಏನು ಹೇಳ್ತಾನವ, ಇನ್ನು ಹಿಂದಕ್ಕೆ ಒಮ್ಮೆ ನಿಮ್ಮ ಕಾಲು ಕಲ್ಲಿಗೆ ಹತ್ತಿ ಅಹಲ್ಯ ಅನ್ನಕ್ಕೆ ಕಲ್ಲಾದಾಕಿ ಹೆಂಗಸಾದ್ಲು, ಆ ರೀತಿ ನನ್ನ ನಿಮ್ಮ ಕಾಲನ್ನ ನಮ್ಮ ಇದಕ್ಕೆ ಹತ್ತಿ ಹಡಗಿಗೆ ಹತ್ತಿ ಅದು ಇದು ಆ ಹೆಣ್ಣಾದ್ರೆ ನಂದು ಹೊಟ್ಟೆ ಪಾಡೇನು ಅಂತ ಹಿಂಗೆ ಕೇಳ್ತಾರೆ. ಅದಕ್ಕೆ ನಾ ಏನು ಮಾಡ್ತೀನಿ, ನಿಮ್ಮ ಕಾಲು ತೊಳಿತೀನಿ, ಕಾಲು ತೊಳೆದು ಪಾದಪೂಜೆ ಮಾಡಿ ಆಮೇಲೆ ನಮ್ಮ ಹಡಗಿನಾಗ ನೀವು ಕಾಲು ಇಡ್ರಿ ಅಂತಾರೆ. ಆ ರೀತಿ ಗುಹಕ ರಾಜ ಏನು ಮಾಡ್ತಾನೆ, ರಾಮದೇವ್ರದ್ದು ಕಾಲು ತೊಳೆದು ಪಾದಪೂಜೆ ಮಾಡಿ ಅವ್ರನ್ನ ಗಂಗಾ ನದಿ ಈ ದಡದಿಂದ ಆ ದಡಕ್ಕೆ ಕಳಿಸ್ತಾನೆ. ಅದಕ್ಕೆ ರಾಮದೇವ್ರು ಕೇಳ್ತಾರೆ, ಈಗ ನೀ ಹಿಂಗೆ ಗಂಗಾ ನದಿಯಿಂದ ಈ ದಡದಿಂದ ನನಗೆ ಆ ದಡಕ್ಕೆ ಕಳಿಸಿ, ಅದಕ್ಕೆ ನಿನಗೇನು ಬೇಕು ಅಂತ. ಅದಕ್ಕೆ ಗುಹಕ ರಾಜ ಏನು ಹೇಳ್ತಾನೆ, ನಾ ಹೆಂಗೆ ಈ ನದಿ ದಾಟಿಸೀನಿ ಆ ರೀತಿ ಮುಂದೆ ನೀವು ನಮ್ಗೆ ಸಾಗರವನ್ನು ದಾಟಿಸ್ರಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿ ಇದು ಶೃಂಗೇರಪುರದ ಕಥೆ ಅದ. ನಮಸ್ಕಾರ. सोक्तं ऐक्यवदर्शं च दीपामहवसञ्चरे